ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಸ್ವಲ್ಪ ಖುಷಿ ವಿಚಾರಗಳು ಬರ್ತಾ ಇದೆ ಪ್ರತಿನಿತ್ಯ. ಹಾಗೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಸಂಖ್ಯೆ ಬೆಂಗಳೂರಲ್ಲಿ ಕಡಿಮೆನೂ ಕೂಡ ಆಗುತ್ತೆ. ಇದರಿಂದ ಹೆಚ್ಚು ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಹೇಗೆ ಕಮ್ಮಿ ಆಗುತ್ತೆ, ಏನು ಖುಷಿ ವಿಚಾರ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರ್ತಕ್ಕಂಥ ಹೊಸ ಆಡಿಯನ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಯಾಕಂದ್ರೆ ನಿಮಗೋಸ್ಕರ ಎವ್ರಿ ಡೇ ಏನಾದರೂ ಒಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಹೊಸ ಹೊಸ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತಾನೆ ಇರ್ತೀವಿ. ಹಾಗಾಗಿ ನಮ್ಮ ಡೆಲಿವರಿ ಬಾಯ್ಸ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರಲ್ಲ ನಮಗೆ. ಎಷ್ಟೇ ಒಂದು ಯಾವುದೇ ಒಂದು ಹೊಸ ವಿಚಾರ ಏನೇ ಆಗಲಿ, ಪ್ಲಸ್ ಆರ್ ಮೈನಸ್ ಬೈಕ್ ಟ್ಯಾಕ್ಸಿ ಇಲ್ಲಿ ಪ್ರತಿನಿತ್ಯ ನಾನು ಒಂದು ವಿಡಿಯೋನ ಮಿಸ್ ಮಾಡಲ್ಲ, ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಏನಾದರೂ ಒಂದು. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಟೈಮ್ ಮೇಲೆ ಡ್ಯೂಟಿಗೆ ಹೋಗಬೇಕು, ಇನ್ನೊಂದು ವಿಡಿಯೋ ಕೂಡ ಎಡಿಟ್ ಮಾಡ್ಕೊಂಡೆ ಅವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ 2016ರಲ್ಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಎಂಟ್ರಿ ಆಯಿತು ನಮ್ಮ ಬೆಂಗಳೂರಿಗೆ. ಆವಾಗ ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿತ್ತು ಬೈಕ್ ಟ್ಯಾಕ್ಸಿ. ಆವಾಗ ಏನಾಯಿತು, ಕರ್ನಾಟಕದ ಮೂಲೆ ಮೂಲೆಯಿಂದ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಬರಬೇಕಾಯಿತು ಎಲ್ಲ ಡೆಲಿವರಿ ಬಾಯ್ಸ್ಗಳು. ಈಗ ಆ ಥರ ಇಲ್ಲ. ಕಾಲಕ್ರಮೇಣ ಬೆಳೀತಾ ಬೆಳೀತಾ ಏನಾಯ್ತು, ಬೈಕ್ ಟ್ಯಾಕ್ಸಿ ಕರ್ನಾಟಕದ ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ತಾ ಇದೆ. ಮೈಸೂರಿಗೆ ಹೋಯ್ತು, ಆ ನಂತರ ಹಾಸನ್ ಬಂತು, ಶಿವಮೊಗ್ಗ ಹೋಯ್ತು. ಈಗ ಇನ್ನೂ ಹೊಸ ಹೊಸ ನಗರಗಳಿಗೆ ಎಂಟ್ರಿ ಆಗ್ತಿದೆ. ಈಗ ಮತ್ತೆ ರೀಸೆಂಟಾಗಿ ಸಿರ್ಸಿಗೆ ಅಟ್ಯಾಚ್ ಮಾಡಿದ್ದಾನೆ, ಚಿಕ್ಕಮಂಗ್ಳೂರಿಗೆ ಜಾಯಿನ್ ಮಾಡಿದ್ದಾನೆ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ದೊಡ್ಡ ದೊಡ್ಡ ಡಿಸ್ಟಿಕ್ ನಗರಗಳಿಗೂ ಕೂಡ ಜಾಯಿನ್ ಮಾಡಿದ್ದಾನೆ. ಇದರಿಂದ ಏನಾಗ್ತೈತೆ, ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಕಮ್ಮಿ ಆಗುತ್ತೆ ಬೈಕ್ ಟ್ಯಾಕ್ಸಿಗೆ. ಯಾಕೆಂದ್ರೆ ಅವ್ರವ್ರ ಕಡೆ ಹೋಗ್ತಕ್ಕಂಥ ಸಂಖ್ಯೆ ಖಂಡಿತ ಹೋಗೇ ಹೋಗ್ತಾರೆ. ಯಾಕೆಂದ್ರೆ ಈಗ ನಮ್ಮೂರಲ್ಲಿ ಬೈಕ್ ಟ್ಯಾಕ್ಸಿ ಬಂತಂದ್ರೆ ಯಾರು ಹೋಗಲ್ಲ, ಎಲ್ಲರೂ ಹೋಗ್ತಾರಲ್ವಾ. ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ದುಡ್ಡು ಕೊಟ್ಟೆ ತಗೊಂಡು ತಿನ್ಬೇಕು, ಮತ್ತೆ ಟ್ರಾಫಿಕ್ ಹೆವಿ ಬೆಂಗಳೂರಲ್ಲಿ. ಸುಮ್ಮನೆ ಕಿರಿಕಿರಿ ಇವೆಲ್ಲ ಸಮಸ್ಯೆ ಬೇಡ ಅಂದ್ರೆ ನಮ್ಮೂರಲ್ಲಿ ಇದ್ಬಿಟ್ರೆ ನಮಗೊಂದು ಧೈರ್ಯ, ಡ್ಯೂಟಿ ಮಾಡೋಕ್ಕಾಗಿರ್ಬೋದು, ಟ್ರಾಫಿಕ್ ಕಮ್ಮಿ ಇರುತ್ತೆ, ಅಲ್ಲೇ ಹುಟ್ಟಿ ಬೆಳೆದಿರ್ತೀವಿ, ರೋಡ್ಗಳು ಗೊತ್ತಿರುತ್ತೆ. ಹಂಗೆ ಎಷ್ಟೋ ಇಲ್ಲಿ 1000 ಮಾಡತಕ್ಕ ಅಲ್ಲಿ 500 ಆದ್ರೂ ಸಾಕಲ್ವಾ, ಆರಾಮಾಗಿ ಜನಗಳು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಊರಲ್ಲಿ. ಹಂಗಾಗಿ ಇದೇ ಒಂದು ಉದ್ದೇಶದಿಂದ ಇವಾಗ ಎಲ್ಲ ಕಡೆ ಜನಕ್ಕೆ ಉದ್ಯೋಗನ ಸೃಷ್ಟಿನೂ ಮಾಡ್ಬೇಕಂತ ಈ ಒಂದು ಕಂಪ್ನಿಯನ್ನು ಕೂಡ ಅಷ್ಟೇ ಬೆಳೆಸ್ತಾ ಇದ್ದಾನೆ ಎಲ್ಲ ಕಡೆ. ಈಗ ಇದನ್ನ ನೋಡಿ ಕೆಲವರಿಗೆ ಎಲ್ಲ ಕಡೆ ಸ್ಟ್ರೈಕ್ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಗೊತ್ತಿರಬೇಕು, ನಿನ್ನೆ ಚಿಕ್ಕಮಂಗ್ಳೂರು, ಮೊನ್ನೆ ಸಿರ್ಸಿಯಲ್ಲಿ ಕಂಪ್ಲೀಟ್ ಆಟೋ ಡ್ರೈವರ್ಸ್ ಎಲ್ಲ ಸ್ಟಾಪ್ ಮಾಡಿ ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ, ಇಷ್ಟು ದಿವಸ ಬೆಂಗಳೂರು ಜನಗಳಿಗೆ ತೊಂದರೆ ಕೊಡ್ತಾ ಇದ್ರು, ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ರು, ಅವರನ್ನ ಕಿತ್ಕೊಂಡು ತಿಂತಾ ಇದ್ರು. ಇವಾಗ ನಮ್ಮೂರಿಗೆ ಬಂದಿದೆ ಬೈಕ್ ಟ್ಯಾಕ್ಸಿ, ನಮ್ಮನ್ನ ಕಿತ್ಕೊಂಡು ತಿನ್ನಕ್ಕೆ. ಖಂಡಿತ ನಾವು ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಯಾರಿಗೂ ಬಿಡಲ್ಲ ಅಂತ ಫುಲ್ ಎಲ್ಲ ಆಟೋಗಳನ್ನ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಬಟ್ ಏನು ಮಾಡೋಕ್ಕಾಗಕ್ಕೆ, ಯಾಕೆಂದ್ರೆ ಇಂಥ ಬೆಂಗಳೂರನ್ನ ಬಿಗ್ ಸಿಟಿಲೇ ಅಷ್ಟು ಲಕ್ಷಾಂತರ ಆಟೋ ಡ್ರೈವರ್ಸ್ ಎಲ್ಲರೂ ಸ್ಟ್ರೈಕ್ ಮಾಡಿ ಕೇಸ್ ಹಾಕಿ ಏನೇನೋ ಆಯ್ತು. ಆದ್ರೂ ಇವತ್ತರೆಗೂ ಬೈಕ್ ಟ್ಯಾಕ್ಸಿ ಅನ್ನೋದು ಸ್ಟಾಪ್ ಮಾಡೋಕೆ ಯಾರ ಕೈಲೂ ಆಗ್ಲಿಲ್ಲ. ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇರೋರು ನಡೆಸ್ತಿರೋದು. ಈ ಒಂದು ಕಂಪ್ನಿನ ಭಾರತದಲ್ಲಿ ಅಷ್ಟೇ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಕಂಟ್ರಿಲಿ ಸಿಟಿಲೇ ರನ್ ಆಗ್ತಿದೆ ಅಂದ್ರೆ ಆ ವ್ಯಕ್ತಿ ಓನರ್ ಏನೋ ಸಾಧಾರಣ ಮನುಷ್ಯ ಅಲ್ಲ, ಹೈಯರ್ ಮಿನಿಸ್ಟ್ರಿಂದನೂ ರೆಕಮೆಂಡ್ ಇದ್ದೇ ಇರುತ್ತಲ್ವ, ಅವ್ರಿಗೆ ರೆಕಮೆಂಡ್ ಇರೋರ್ತಾನೆ ಇಂಥ ಒಂದು ಕಂಪ್ನಿ ನಡೆಸೋದು. ಈಗ ಎಕ್ಸಾಂಪಲ್ ಬೆಸ್ಟ್ ನಿಮಗೆ ಗೊತ್ತಿರ್ಬೇಕು, ಮೊನ್ನೆ ಪೋಟ್ರ್ ಕಂಪ್ನಿ ಅವ್ರ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ ಅಂತ ಬಂದ್ರು ಎಲ್ಲ ಗೂಡ್ಸ್ ಲಗೇಜು ವಾಹನ ಡ್ರೈವರ್ಗಳು. ಬಟ್ ಅಲ್ಲಿ ಏನಾಯ್ತು, ಫುಲ್ ಪೊಲೀಸ್ ಪ್ರೊಟೆಕ್ಟ್ ಹಾಕ್ಬಿಟ್ಟು ಅವ್ರನ್ನ 5 ನಿಮಿಷ ಕೂಡ ಒಂದು ಆಫೀಸ್ ಮುಂದೆ ನಿಲ್ಲಕ್ ಬಿಡ್ಲಿಲ್ಲ. ಅಲ್ಲಿ ಗಲಾಟೆ ಮಾಡಿದವ್ರನ್ನೆಲ್ಲರನ್ನೂ ಕೈದ ಒಂದು ಪೊಲೀಸ್ ವಾಹನದಲ್ಲಿ ತುಂಬ್ಕೊಂಡು ಕರ್ಕೊಂಡು ಹೋದ್ರು. ನೀವು ಮಾಡಂಗಿದ್ರೆ ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡಿ, ಇಲ್ಲಿ ಮಾಡಬೇಡಿ ಅಂತವ ಎಲ್ಲಾರನ್ನೂ ಜೈಲಿಗೆ ಹಾಕಿ ಕರ್ಕೊಂಡು ಹೋಗಿ. ಇದನ್ನೆಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಅಂದ್ರೆ ಸಾಧಾರಣ ವ್ಯಕ್ತಿ ನಡೆಸೋಕ್ಕಾಗಲ್ಲ, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇರೋರು ಅಷ್ಟೇ ನಡೆಸಬೇಕು. ಏನೇ ಗಲಾಟೆ ಏನೇ ಸ್ಟ್ರೈಕ್ ಮಾಡಿದ್ರು ಒಂದು ತಾತ್ಕಾಲಿಕವಾಗಿ ಏನಾದ್ರು ಒಂದು ಪ್ರಾಬ್ಲಮ್ ಮಾಡ್ಬೋದು ಹೊರತು ಪರ್ಮನೆಂಟ್ ಆಗಿ ಯಾವುದೇ ಒಂದು ಕಂಪ್ನಿನ ಬ್ಯಾನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವೇನು ಇಲ್ಲಿಗಲ್ ಅಲ್ಲ, ಇದು ಗೌರ್ಮೆಂಟ್ ಟ್ಯಾಕ್ಸ್ ಹೋಗ್ತಾ ಇದೆ. ಇದರಿಂದ ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ಕಿದೆ. ಈಗ ಒಂದು ಗೌರ್ಮೆಂಟ್ ಲಕ್ಷಾಂತರ ಜನ ಕೆಲಸ ಕೊಡೋಕ್ಕಾಗಿಲ್ಲ, ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ ಒಂದು ಕಂಪ್ನಿಗಳಿಂದ ಅಂದ್ರೆ, ಇನ್ನೊಂದು ಕಂಪ್ನಿ ಅಷ್ಟು ಜನ ಕೆಲಸ ಕೊಡ್ತೈತೆ ಅಂದಾಗ ಅದನ್ನು ಕೂಡ ಒಂದು ಕಾನೂನು ವ್ಯವಸ್ಥೆ ಪರಿಶೀಲನೆ ಮಾಡುತ್ತಲ್ವಾ. ಸುಮ್ಮನೆ ಯಾವ ಕಂಪ್ನಿನೂ ಬ್ಯಾನ್ ಮಾಡೋಕ್ಕಾಗಲ್ಲ, ಇದು ಇಲ್ಲಿಗಲ್ಲು ಹಂಗೆ ಹಿಂಗೆ ಅಂತ ಯಾರೇ ಒಬ್ರು ಹೇಳಿದ ತಕ್ಷಣ. ಅದಕ್ಕೆ ಅಂತಾನೆ ಒಂದು ನ್ಯಾಯ ಎಲ್ಲ ಕೋರ್ಟಲ್ಲಿ ನಡಿಬೇಕಲ್ವಾ. ಈಗ ಹೈಕೋರ್ಟಲ್ಲಿ ಇಷ್ಟು ವರ್ಷ ನಡೆದು ಫೈನಲ್ ಏನಂತ ಬಂತು, ಬೈಕ್ ಟ್ಯಾಕ್ಸಿ ಪರವಾಗೇ ಬಂತಲ್ವಾ ತೀರ್ಪು. ಬೈಕ್ ಟ್ಯಾಕ್ಸಿನೂ ಒಂದು ಚಾಲನೆ ಮಾಡ್ಬೋದು, ಇದರಲ್ಲಿ ಒಂದು ಕಸ್ಟಮರ್ನ ಪ್ಯಾಸೆಂಜರ್ನ ಪಿಕಪ್ ಡ್ರಾಪ್ ಮಾಡ್ಬೋದು ಅಂತ ಬಂತಲ್ವಾ. ಹಂಗಾಗಿ ಈಗ ಸುಪ್ರೀಂ ಕೋರ್ಟಲ್ಲೂ ಅಷ್ಟೇ ಇದೇ ತೀರ್ಪೇ ಬರುತ್ತೆ. ಎಷ್ಟು ವರ್ಷ ಕೇಸ್ ನಡೆದ್ರು ಫೈನಲಿ ಬರೋದೇನೋ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಇದೆ, ಇದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟು ಮಾಡ್ಕೊಳ್ಳಿ ಅಂತಾನೆ ಬರುತ್ತೆ. ಬಟ್ ಅಲ್ಲಿಂದನೂ ಪರ್ಮಿಷನ್ ಬಂದಾಗ ಯಾವುದೇ ಒಬ್ಬ ಆಟೋ ಡ್ರೈವರ್ಸ್ ಆಗಿರ್ಬೋದು ಯಾರು ಸ್ಟ್ರೈಕ್ ಮಾಡೋಕ್ಕಾಗಲ್ಲ, ಏನೂ ಕಿರಿಕ್ ಮಾಡೋಕ್ಕಾಗಲ್ಲ. ಈ ಪ್ರೆಸೆಂಟ್ ಕೇಸ್ ನಡೀತಾ ಇದೆ, ಅಲ್ಲಿ ಸ್ಟ್ರೈಕ್ ಆದರೆ ಅವರೇನು ಬೈಕ್ ಟ್ಯಾಕ್ಸಿ ಹಿಡಿದು ತೊಂದರೆ ಕೊಟ್ಟೆ ಆ ಥರ ಗಲಾಟೆ ಮಾಡ್ತಾ ಇಲ್ಲ. ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ನಮಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತವ ರೋಡಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಎಲ್ಲ ಆಟೋ ಬಂದ್ ಮಾಡಿ. ಬಟ್ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ, ನೀವೇ ಹೇಳ್ಕೊಂಡು ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಡೈಲಿ ಕೆಲಸ ಬಿಟ್ಬಿಟ್ಟು ಮಾಡೋಕ್ಕಾಗತ್ತಾ? ಅವ್ರಿಗೂ ಫ್ಯಾಮಿಲಿ ಇರ್ತವೆ, ಅವ್ರಿಗೂ ಕಮಿಟ್ಮೆಂಟ್ ಇರ್ತವೆ, ಡ್ಯೂಟಿ ಮಾಡಲೇಬೇಕು. ಹಂಗಾಗಿ ಇವೆಲ್ಲ ತಾತ್ಕಾಲಿಕ ಅಷ್ಟೇ, 1-2 ದಿನ ಮಾಡ್ಬೋದು, ಪರ್ಮನೆಂಟಾಗಿ ಯಾರು ಮಾಡೋಕ್ಕಾಗಲ್ಲ. ಹಂಗಾಗಿ ಎಷ್ಟು ದಿವಸ ಮಾಡಿದ್ರು ಅಷ್ಟೇ ಬೈಕ್ ಟ್ಯಾಕ್ಸಿ ಅನ್ನೋದು ದೊಡ್ಡದಾಗಿ ಬೆಳೀತಾನೆ ಹೋಗ್ತೈತೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಖ್ಯೆ ಆಗಲಿ ಇನ್ನೂ ನಗರಗಳಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ವರ್ಷಗಳು ಕಳೆದ್ರೆ ತಾಲೂಕ್ ಲೆವೆಲ್ಗೂ ಬಂದ್ಬಿಡುತ್ತೆ ಬೈಕ್ ಟ್ಯಾಕ್ಸಿ. ಇವಾಗ ಏನು ದೊಡ್ಡ ದೊಡ್ಡ ನಗರ ಡಿಸ್ಟಿಕ್ ಲೆವೆಲ್ಗೆ ಹೋಗ್ತಾ ಇದೆಯಲ್ವಾ,
ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದಿನ ದಿನಗಳಲ್ಲಿ ತಾಲೂಕ್ ಲೆವೆಲ್ಗೂ ಇಳಿದು ಬಿಡುತ್ತೆ. ಇದರಿಂದ ಏನಾಗುತ್ತೆ, ಆ ಊರುಗಳಿಗೆ ಹೋಗಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಅವ್ರವ್ರು ಅಲ್ಲೇ ಇರ್ತಕ್ಕಂಥ ಜನಗಳು ಬೆಂಗಳೂರಲ್ಲಿ ಇದರಿಂದ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಬೈಕ್ ಟ್ಯಾಕ್ಸಿ ಮಾಡೋರು ಅರ್ನಿಂಗ್ಸ್ ಕೂಡ ಹೆಚ್ಚಿಗೆ ಮಾಡ್ಕೋಬಹುದು ಇಲ್ಲಿ ಇರ್ತಕ್ಕಂಥ ಜನಗಳು. ಆ ನಂತರ ಬೆಂಗಳೂರಲ್ಲಿ ಎಷ್ಟೋ ಜನ ತಮ್ಮ ತಮ್ಮ ಊರುಗಳಿಗೆ ಹೋದ್ರೆ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರಲ್ಲ, ಅಲ್ಲೇ ಅವ್ರ ಫ್ಯಾಮಿಲಿ ಜೊತೆ ಅವರು ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಮನೆ ಹತ್ರ ಇದ್ದಂಗೆ ಆಗುತ್ತೆ, ಬಾಡಿಗೆ ಕಟ್ಟಿದಂಗೆ ಇರಲ್ಲ, ಎಲ್ಲಾ ತರ ಸೌಕರ್ಯ ಅವ್ರಿಗೂ ಕೂಡ ಸಿಗುತ್ತೆ. ಹಂಗಾಗಿ ಇದೇ ಒಂದು ಉದ್ದೇಶ ಇಟ್ಕೊಂಡು ಇವಾಗ ರಾಪಿಡೋ ಕಂಪ್ನಿಯವನು ಅಷ್ಟೇ ಪ್ರತಿಯೊಂದು ನಗರಗಳಿಗೂ ಬೈಕ್ ಟ್ಯಾಕ್ಸಿನ ಅಟ್ಯಾಚ್ ಮಾಡ್ತಾ ಇದ್ದಾನೆ. ಇದರಿಂದ ಯಾರಿಗೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ, ಎಷ್ಟು ಜನಕ್ಕೆ ಕೆಟ್ಟದಾಗುತ್ತೆ ಅಂತ ಗೊತ್ತಿಲ್ಲ. ಕೆಲವು ಆಟೋ ಡ್ರೈವರ್ಸ್ಗಳಿಗಂತೂ ನಮಗೆ ಪ್ರಾಬ್ಲಮ್ ಆಗ್ತೈತೆ ಹಂಗೆ ಹಿಂಗೆ ಅಂತಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ನಿಜ ಅಂತ ಇದನ್ನು ನಾವು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀವಿ. ಪ್ರಾಬ್ಲಮ್ ಏನಕ್ಕಾಗುತ್ತೆ, ಹೆಂಗಾಗುತ್ತೆ ಅಂತ ಅದಕ್ಕೆಲ್ಲ ಎಕ್ಸಾಂಪಲ್ ಕೊಟ್ಟು ಸುಮಾರು ವಿಡಿಯೋಗಳು ಮಾಡಿದೀವಿ. ಬಟ್ ಏನೇ ಮಾಡಲಿ, ಇದರಿಂದ 4 ಜನಕ್ಕೆ ಒಳ್ಳೇದಾಗ್ತೈತೆ ಹೊರತು ಕೆಟ್ಟದಂತೂ ಇಲ್ಲ. 100% ಇದು ಎಲ್ಲರೂ ಹೇಳೋದು ಒಂದೇ ಮಾತು. ಪಬ್ಲಿಕ್ಸ್ ಕೂಡ ಒಳ್ಳೇದಾಗಿದೆ, ರೈಡರ್ಗಳಿಗೂ ಒಳ್ಳೇದಾಗಿದೆ. ಯಾರೋ ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ನಮಗೆ ಬಾಡಿಗೆ ಬರ್ತಿಲ್ಲ ಹಂಗೆ ಹಿಂಗೆ ಅಂತಾರೆ. ಬಟ್ ಇನ್ನೂ ಸುಮಾರು ಜನ ಹೇಳ್ತಾರೆ ವಿಡಿಯೋ ಮಾಡಿ, ರಾಪಿಡೋ ಬೈಕ್ ಟ್ಯಾಕ್ಸಿಂದ ನಮಗೆ ಏನು ತೊಂದರೆ ಆಗಿಲ್ಲ ಇವತ್ತಿನವರೆಗೂ, ನಮ್ಮ ಸಂಪಾದನೆ ಅಷ್ಟೇ ಇದೆ ಅಂತವ ಇಷ್ಟೋ ಜನ ಲೇಡೀಸ್ ಕೂಡ ಹೇಳಿದ್ದಾರೆ. ಅವರು ಕೂಡ ನಾವು ಫರ್ ಡೇಗೆ 2,500-3,000 ರೂಪಾಯಿ ಮಾಡ್ತೀವಿ ಅಂತ ಲೈವ್ ಆಗಿ ವಿಡಿಯೋ ಕೂಡ ಮಾಡಾಕಿದ್ದಾರೆ. ಇವರೇ ಇಷ್ಟೇ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಮಾತಾಡಿರ್ಬೇಕಾದ್ರೆ ಯಾರೋ ಒಂದಿಷ್ಟು ಜನ ಬೈಕ್ ಟ್ಯಾಕ್ಸಿನ ತೊಂದರೆ ಆಗ್ತಿದೆ, ಆರ್ಡರ್ ಬರ್ತಾ ಇಲ್ಲ ಹಂಗೆ ಹಿಂಗೆ ಅಂತವ. ಅದು ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಬಿಸ್ನೆಸ್ ಜಾಸ್ತಿ ಆಗ್ತದೆ. ಇದರಿಂದ ಏನಾಗುತ್ತೆ, ಕಂಪ್ನಿಗಳು ಬೆಳೀತಾರೆ ಇದಾವೆ ಪ್ರತಿನಿತ್ಯವ. ಹಂಗಾಗಿ ಎಷ್ಟು ಆಟೋ ಬರಲಿ, ಎಷ್ಟು ಬೈಕ್ ಟ್ಯಾಕ್ಸಿ ಬರಲಿ, ಜನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ತಾನೆ ಇರ್ತಾರೆ ಹೊರತು ಇದ್ದಿದ್ದ ಜಾಗದಲ್ಲಿ ಇರಲ್ಲ. ಹಂಗಾಗಿ ಎಲ್ಲರಿಗೂ ಆರ್ಡರ್ ಬರುತ್ತೆ, ಎಲ್ಲರೂ ಮಾಡಿದ್ರೆ ಎಲ್ಲರೂ ಜೀವನ ಮಾಡ್ಬೋದು. ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಡೆಲಿವರಿ ಕೊಡ್ತಾರೆ. ಏಕಾಏಕಿ ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿದ್ರೆ ಅವರೆಲ್ಲ ಏನಾಗಬೇಕು? ಅಲ್ಲಿ ಅದ್ರಲ್ಲಿ ಓಡಾಡ್ತಕ್ಕಂಥ ಸುಮಾರು ದಿನಕ್ಕೆ 15-16 ಲಕ್ಷ ಟ್ರಾವೆಲಿಂಗ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಂತೆ. ಅಷ್ಟು ಜನ ಪ್ಯಾಸೆಂಜರ್ ಓಡಾಡ್ತಾರಂತೆ ಒಂದು ದಿನಕ್ಕೆ 24 ಅವರಲ್ಲಿ. 15-16 ಲಕ್ಷ ಆರ್ಡರ್ ಕಮ್ಮಿ ಆದ್ರೆ ಬೈಕ್ ಟ್ಯಾಕ್ಸಿಗೆ, ಅಷ್ಟು ಆರ್ಡರ್ನ ಆಟೋದಲ್ಲಿ ಕ್ಯಾಬಲ್ಲಿ ಮಾಡೋಕ್ಕಾಗುತ್ತಾ? ಅಷ್ಟು ಜನಕ್ಕೆ ಇವರು ಪಿಕಪ್ ಡ್ರಾಪ್ ಡೆಲಿವರಿ ಕೊಡೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಯಾಕಂದ್ರೆ ಈಗಲೇ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಡ್ಕೊಂತ ಇರ್ತಾವೆ ಆಟೋಗಳಲ್ಲಿ. ನಾವೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಬೈಕಲ್ಲಿ ಆಟೋದಲ್ಲಿ ನೋಡಬೇಕು, ನಾನ್ ಸ್ಟಾಪ್ ಆಗಿ ಆರ್ಡರ್ ರಿಂಗ್ ಆಗ್ತಾನೆ ಇರ್ತವೆ. ಓಲಾ, ಊಬರ್, ರಾಪಿಡೋ ಯಾವುದು ಎತ್ತಲ್ಲ, ಸ್ಕಿಪ್ ಮಾಡಿ ಆಗ್ತಾ ಇರ್ತಾರೆ. ಮತ್ತೆ ಆರ್ಡರ್ ಬರಲ್ಲ ಅಂತಾರೆ. ನಾವು ಎಷ್ಟು ಜನ ನೋಡ್ತೀವಿ, ಎಷ್ಟೋ ಜನ ನೀವು ಡೆಲಿವರಿ ಬಾಯ್ಸ್ ನೋಡಿರ್ತೀರಾ, ಸಿಗ್ನಲ್ಗಳಲ್ಲಿ ನಿಂತಾಗ, ಪಕ್ಕದಲ್ಲಿ ಆಟೋ ಬಂದು ನಿಂತಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ಕಂತಾನೆ ಇರ್ತಾವೆ, ರಿಂಗ್ ಆಗ್ತಾನೆ ಇರ್ತಾರೆ, ಬಟ್ ಸ್ಕಿಪ್ ಮಾಡ್ತಾ ಇರ್ತಾರೆ. ಯಾಕೆ ಆರ್ಡರ್ ತಗೊಳ್ಳಲ್ಲ, ಯಾಕೆ ಮಾಡಲ್ಲ ಅಲ್ವಾ? ಇಲ್ಲೇ ಗೊತ್ತಾಗ್ತಾ ಇದೆ ಆರ್ಡರ್ ಇಲ್ಲ ಅಂತ ಹೇಳೋದು 100% ಶುದ್ಧ ಸುಳ್ಳು. ಬಟ್ ಅವ್ರಿಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಏನಪ್ಪ ಫೆಸಿಲಿಟಿ, ಏನಪ್ಪ ಇನ್ಕಮ್ ಇರುತ್ತೆ ಅಂದ್ರೆ, ಆರ್ಡರ್ ಜಾಸ್ತಿ ಹೈ ಡಿಮ್ಯಾಂಡ್ ಆದಾಗ 100 ರೂಪಾಯಿ ಕೇಳೋ ಜಾಗಕ್ಕೆ ಎಕ್ಸ್ಟ್ರಾ ಬರುತ್ತೆ. ಕಂಪನಿಯಿಂದ ಎಕ್ಸ್ಟ್ರಾ ಟಿಪ್ಸ್ ಆಡ್ ಮಾಡ್ತಾನೆ. ಈಗ ಸಡನ್ ಅಂತ ಒಂದು ಕಂಪ್ನಿಗೆ ಹೋಗ್ಬೇಕು ಅಂತ ಪ್ಯಾಸೆಂಜರ್ ಅಂದ್ರೆ ಅವನಿಗೆ ಬೈಕ್ ಇರಲ್ಲ, ಆಟೋ ಕಾರ್ ಅಷ್ಟೇ ಬುಕ್ ಮಾಡಬೇಕು. ಅವಾಗ ಏನ್ ಮಾಡ್ತಾನೆ, ಒಂದು 100 ರೂಪಾಯಿ ಹೋಗೋದಕ್ಕೆ 100 ರೂಪಾಯಿ ತೋರಿಸುತ್ತೆ. ಯಾವ ರೈಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂತ ಟೈಮಿಗೆ ಏನಾಗುತ್ತೆ, ಅವ್ನು ಎಮರ್ಜೆನ್ಸಿ ಹೋಗ್ಲೇಬೇಕು ಆನ್ ಟೈಮ್ಗೆ. ಅವಾಗ ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಹಾಕ್ತಾನೆ ಯಾರು ತಗೊಳ್ಳಿಂದವ. ಆವಾಗ ಇವ್ರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಆಟೋದವ್ರಿಗೆ. ಇದೊಂದ ಒಂದು ಇಂಟೆನ್ಷನ್ 100% ಎದ್ದು ಕಾಣಿಸ್ತದೆ ಎಲ್ಲರಿಗೂ. ಆರ್ಡರ್ ಬರ್ತಾ ಇಲ್ಲ, ಕಂಪ್ನಿ ಬ್ಯಾನ್ ಮಾಡಿ ಅನ್ನೋದು ಇದೇ ಮೇನ್ ಇಂಟೆನ್ಷನ್. ಎಕ್ಸ್ಟ್ರಾ ಅನ್ನು ನಾವು ಮಾಡ್ಬೋದು ಅಂತಾನೆ ಹೇಳ್ತಾರೆ ಹೊರತು ಇದರಿಂದವ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಎಷ್ಟು ತೊಂದರೆ ಆಗುತ್ತೆ, ಅವ್ರಿಗೂ ಎಷ್ಟು ಜನ ಫ್ಯಾಮಿಲಿ ಇದರಿಂದ ನೀವು ಜೀವನ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಸ್ವಿಗ್ಗಿ ಝೊಮ್ಯಾಟೊ ಅಷ್ಟೇ ಮಾಡಿದ್ದೆ. ಸ್ವಿಗ್ಗಿ ಝೊಮ್ಯಾಟೋಕ್ಕೆ 6-7 ಲಕ್ಷ ಜನಕ್ಕೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಮಾಡೋಕ್ಕಾಗತ್ತಾ? ಅಷ್ಟು ಆರ್ಡರ್ ಬಂದ್ಬಿಡುತ್ತಾ? ಏನೋ ಬೆಳಗ್ಗೆ ಲಂಚ್ ಟೈಮು, ಡಿನ್ನರ್ ಟೈಮು, ಟಿಫನ್ ಟೈಮ್ ಅಷ್ಟೇ ಆರ್ಡರ್ ಬರುತ್ತೆ. ಮಿಕ್ಕಿ ಟೈಮೆಲ್ಲ ಅದೇನು ಬುಕ್ ಮಾಡ್ಕೊಂಡು ತಿಂತಾನೆ ಇರೋಕ್ಕಾಗತ್ತಾ ಕಂಟಿನ್ಯೂ? ಇಲ್ಲ ತಾನೆ. ಆ ಟೈಮಲ್ಲಿ ಅವ್ರಿಗೆ ಆರ್ಡರ್ ಅರ್ನಿಂಗ್ಸ್ ಮಾಡೋಕ್ಕಲ್ಲ. ಗೊತ್ತಿರ್ಬೇಕು ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ ಎಷ್ಟು ಅಮೌಂಟ್ ಕಮ್ಮಿ, 5 ರೂಪಾಯಿ 6 ರೂಪಾಯಿ ಕಿಲೋಮೀಟರ್. ಅದರಲ್ಲಿ ಕಷ್ಟ ಬಿದ್ದು ಮಾಡಿದ್ರು 1000, 1,500. ಅದರಲ್ಲಿ ಕೆಲವೊಂದು ಝೋನ್ಗಳಲ್ಲಿ ಮಾತ್ರ 2,000, 2,500, 3,000 ಮಾಡೋರಿದ್ದಾರೆ. ಅದು ಎಲ್ಲ ಝೋನಲ್ಲ. ಬೆಂಗಳೂರಲ್ಲಿ ಹೈ ಡಿಮ್ಯಾಂಡ್ ಎಲ್ಲಿರುತ್ತೆ, ಬೆಳ್ಳಂದೂರು, ಯಲಹಂಕ ಇಂಥ ಝೋನ್ಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ, ಅಲ್ಲಿ ಟಿಪ್ಸ್ ಹಾಕ್ತಾನೆ, ಆರ್ಡರ್ಸ್ ಜಾಸ್ತಿ ಬರ್ತವೆ. ಅಂತ ಏರಿಯಾಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಅರ್ನಿಂಗ್ಸ್ ಮಾಡ್ತಾರೆ ಹೊರತು ಬೆಂಗಳೂರಿನ ಎಲ್ಲಾ ಏರಿಯಾಗಳನ್ನು ಫುಡ್ ಡೆಲಿವರಿಲಿ 2,000, 3,000 ಯಾರು ಮಾಡ್ತಾ ಇಲ್ಲ. 1,000 ಮಾಡಿದ್ರೆ ಅದೇ ದೊಡ್ಡ ವಿಚಾರ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಅಮೌಂಟ್ ಆ ತರ ಇದೆ. ಹಂಗಾಗಿ ಎಲ್ಲರೂ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಫುಡ್ ಡೆಲಿವರಿ ಮಾಡ್ಕೊಳ್ಳಿ, ನಾವೇನು ಕೇಳ್ತೀವಿ ಅಂತಾರೆ. ಫುಡ್ ಡೆಲಿವರಿಲಿ ಎಷ್ಟಪ್ಪ 500 ರೂಪಾಯಿ ಮಾಡೋಕ್ಕಾಗಲ್ಲ ಎಲ್ಲರೂ ಹೋದ್ರೆ ಅಲ್ವಾ? ಹಂಗಾಗಿ ಎಲ್ರಿಗೂ ಕಷ್ಟ ಇದೆ. ಎಲ್ಲರೂ ಜೀವನ ಮಾಡೋಕ್ಕೆ ಬಂದಿರೋದು ಬೈಕ್ ಟ್ಯಾಕ್ಸಿಗೆ. ಹಂಗಾಗಿ ಸುಮ್ಮನೆ ಅನ್ನೆಸರಿ ಕಿರಿಕು ಮಾಡೋದು ಬೇಡ. ಅವ್ರು ಬರೋ ಆರ್ಡ್ಗೆ ಆರ್ಡರ್ ಅವ್ರು ಮಾಡ್ಕೊಂತಾರೆ, ಇವ್ರಿಗೆ ಬರೋ ಆರ್ಡರ್ ಇವ್ರು ಮಾಡ್ಕೊಂತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅರ್ನಿಂಗ್ಸ್ 100% ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು, ಈಗ ಎಲ್ಲಾ ನಗರಗಳಿಗೂ ಹಂಚುತ್ತಾ ಇದೆ, ಡಿವೈಡ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ. ಇನ್ನು ಮುಂದಕ್ಕೆ ಅವ್ರವ್ರ ಏರಿಯಾಕ್ಕೆ ಬಂದ್ರೆ ಖಂಡಿತ ಹೋಗ್ತಾರೆ. ಈಗ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಇರೋರು ಈಗ ಚಿಕ್ಕಮಗಳೂರು ಬಂತು, ಹಾಸನ್ ಬಂತು, ಶಿವಮೊಗ್ಗ, ಶಿರ್ಸಿ, ಇನ್ನು ಸುಮಾರು ನಗರಗಳು ಹಿಂಗೆ ತಾಲೂಕ್ ಲೆವೆಲ್ ನೆಕ್ಸ್ಟ್ ಹೋದ್ರೆ ಖಂಡಿತ ಹೋಗ್ಬಿಡ್ತಾರೆ. ಈಗ ತಾಲೂಕ್ ಲೆವೆಲ್ಗೆ ಹೋಗ್ಬಿಟ್ರೆ ನಮ್ಮ ಅಂದ್ರೆ ಒಂದು ನಮ್ಮೂರೇ ಇಟ್ಕೊಂಡು ಎಕ್ಸಾಂಪಲ್, ನಮ್ಮ ಅರಸೀಕೆರೆ ಅಂದ್ರೆ ನಮ್ಮ ಅರಸೀಕೆರೆ ನಮ್ಮೂರಿಗೆ ಒಂದು 5 ಕಿಲೋಮೀಟರ್ ಆರಾಮಾಗಿ ಹೋಗ್ಬಿಡ್ಬೋದಲ್ವಾ? ಓಡಾಡ್ಬೋದು, ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಹೋಗಿ 5 ಕಿಲೋಮೀಟರ್ ಅಪ್ ಡೌನ್ ಮಾಡೋಕ್ಕಾಗಲ್ವಾ? ನಾವು ಇಲ್ಲಿ ಬೆಂಗಳೂರಲ್ಲಿ ದಿನಕ್ಕೆ ಎಷ್ಟು ದೂರ ಹೋಗ್ತೀವಿ? ನಮ್ಮ ಮನೆ ಇಲ್ಲಿತ್ತಂದ್ರೆ 40-50 ಕಿಲೋಮೀಟರ್ವರೆಗೆ ಹೋಗಿರ್ತೀವಿ ಡ್ಯೂಟಿ ಮಾಡ್ಕೊಂಡು. ರಿಟರ್ನ್ ಅಲ್ಲಿಂದ ಮನೆಗೆ ಬರಲ್ವಾ? ಅಂಥದ್ರಲ್ಲಿ
ಊರ ಹತ್ರ ಇರೋರು 10-15 ಕಿಲೋಮೀಟರ್ವರೆಗೂ ಆರಾಮಾಗಿ ಅಪ್ ಅಂಡ್ ಡೌನ್ ಮಾಡ್ಬೋದು. ಖಂಡಿತ ಮಾಡ್ಬೋದು. ಬೈಕ್ ಟ್ಯಾಕ್ಸಿ ಅವ್ರವ್ರ ಊರುಗಳಿಗೆ ಎಂಟ್ರಿ ಆದರೆ ಎಷ್ಟಾಗುತ್ತೋ ಅಷ್ಟಾಗಲಿ, ₹500 ಆಗಲಿ ತೊಂದರೆ ಇಲ್ಲ. ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಪಿಕಪ್ ಆಗೇ ಆಗುತ್ತೆ. ಆನಂತರ ಹೆಚ್ಚು ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಒಟ್ಟಾರೆ ಆಟೋ ಡ್ರೈವರ್ಸ್ ಕಿರಿಕ್ ಮಾಡ್ತಾರೆ, ಭಯ ಅಂತ ಇರಲ್ವಲ್ಲ. ಯಾಕೆಂದ್ರೆ ನಿಮ್ಮದು ಅದೇ ಸ್ವಂತ ಊರು. ನಿಮ್ಗೇನಾದ್ರು ತೊಂದರೆ ಕೊಟ್ಟರೆ ನಿಮಗೂ ಗೊತ್ತಿರೋರು ಇರ್ತಾರೆ, ಯಾರೇನೂ ಮಾಡೋಕ್ಕಾಗಲ್ಲ. ಬೆಂಗಳೂರು ಅಂದರೆ ಯಾವುದೋ ಏರಿಯಾ ನೂರಾರು ಕಿಲೋಮೀಟ್ರಿಂದ ಬಂದಿರ್ತೀವಿ. ಇಲ್ಲಿ ಎಲ್ಲರೂ ಕಿರಿಕ್ ಮಾಡಿದ್ರೆ ಏನಾದ್ರು ಅಂದರೆ ಹೊಡೆದ್ರೆ ಸುಮ್ಮನೆ ಹೋಗ್ಬೇಕಾಗುತ್ತೆ ಸೈಲೆಂಟಾಗಿ. ನಾವು ಜಗಳ ಮಾಡೋಕ್ಕಲ್ಲ, ಯಾಕಂದ್ರೆ ಆ ಜಾಗದಲ್ಲಿ ಒಬ್ಬೊಬ್ರು ಬೈಕ್ ಟ್ಯಾಕ್ಸಿ ಇರ್ತಾರೆ, 10 ಜನ ಆಟೋ ಡ್ರೈವರ್ಸ್ ಇರ್ತಾರೆ. ಅಂಥ ಜಾಗದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ಬೇಕಾಗುತ್ತೆ. ಅದೇ ನಮ್ಮೂರಲ್ಲಿ ಇದ್ದಾಗ ನಮಗೊಂದು ಧೈರ್ಯ, ನಮ್ಮವ್ರು ಇದ್ದಾರೆ, ನಮ್ಮ ಪರಿಚಯದವ್ರು ಇದ್ದಾರೆ ಅಂತ ಒಂದು ಧೈರ್ಯವಾಗಿ ಡ್ಯೂಟಿ ಮಾಡ್ಬೋದು. ಏನೇ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಯಾರಿಗೂ ಒಂದು ಫೋನ್ ಮಾಡಿದ್ರೆ ಬಂದು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ 100% ಬೈಕ್ ಟ್ಯಾಕ್ಸಿಲಿ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಸಂಖ್ಯೆ ಕಮ್ಮಿ ಆಗುತ್ತೆ. ಆದಷ್ಟು ಸುಪ್ರೀಂ ಕೋರ್ಟಿಂದ ಒಂದು ಸ್ವಲ್ಪ ಕೇಸು ಕೂಡ ಬೇಗ ಕ್ಲಿಯರ್ ಆದರೆ ಅವ್ರವ್ರ ಸ್ಟೇಟಲ್ಲಿ ಇನ್ನೂ ಏನು ಕರ್ನಾಟಕ ಬಿಟ್ಟು ಹೊರಗಿಂದ ಬಂದಿದ್ದಾರಲ್ವ ಅವರೆಲ್ಲ ಕೂಡ ಕಮ್ಮಿ ಆಗ್ತಾರೆ. ಬೇರೆ ಸ್ಟೇಟ್ ಗಾಡಿಗಳು ನಂಬರ್ ಪ್ಲೇಟ್ ಮಾಡಂಗಿಲ್ಲ ಅಂತ ರೂಲ್ಸ್ ಬಂದರೆ ಅದು ಕೂಡ ಕಂಪ್ಲೀಟ್ ಸ್ಟಾಪ್ ಆದರೆ 50% ಕಮ್ಮಿ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಇವಾಗ 100ಕ್ಕೆ 60% ನಮ್ಮ ಕರ್ನಾಟಕದ ರಿಜಿಸ್ಟ್ರೇಷನ್ ಬೈಕ್ ಇದ್ರೆ ಇನ್ನು 40% ಔಟ್ ಆಫ್ ಸ್ಟೇಟ್ ಇಂದಾನೆ ಬಂದ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡೋರು ಇದ್ದಾರೆ, TN ಗಾಡಿ, ಆಂಧ್ರ ಗಾಡಿ, ಬೇರೆ ಬೇರೆ ಅಸ್ಸಾಂ, ಬಿಹಾರ ಬೇಜಾನ್ ಇದಾವೆ. ಎಲ್ಲರೂ ಬಂದು ಇಲ್ಲಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಇವರೆಲ್ಲ ಮಾಡೋರು ಮುಂದೆ 100% ಸ್ಟಾಪ್ ಆಗ್ತಾರೆ. ಅವಾಗ ಏನಾಗುತ್ತೆ, ಆರ್ಡರ್ಸ್ ಜಾಸ್ತಿ ಆಗ್ತವೆ, ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ, ಟಿಪ್ಸ್ ಆ್ಯಡ್ ಆಗುತ್ತೆ. ಇದರಿಂದ ಹೆಚ್ಚೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ಒಟ್ಟಲ್ಲಿ ಸಮಾಧಾನವಾಗಿ ಎಲ್ಲ ಹೋಗ್ಬೇಕಷ್ಟೇ. ಸದ್ಯಕ್ಕೆ ಆರ್ಡರ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೆಲಸ ಅಂತ ಯಾರು ಬಿಟ್ಟು ಹೋಗಬೇಡಿ. ಇವಾಗ ಬಿಸ್ನೆಸ್ ಕಮ್ಮಿ ಇದೆ, ಎಲ್ಲ ಫೀಲ್ಡಲ್ಲಿ ಗೊತ್ತಿರ್ಬೇಕು ಎಲ್ಲರಿಗೂ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾರೆ. ಮುಂದಿನ ದಿನಗಳಲ್ಲಿ ಚೇಂಜ್ ಆಗೇ ಆಗುತ್ತೆ. ಹಿಂಗೆ ಇರಲ್ಲ, ಇವತ್ತಿರೋ ಬಿಸ್ನೆಸ್ ನಾಳೆ ಇರೋ ಚೇಂಜ್ ಆಗ್ತಾ ಇರುತ್ತೆ ಎವ್ರಿ ಡೇ. ಹಾಗಾಗಿ ಡೆಲಿವರಿ ಫೀಲ್ಡ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಅಷ್ಟೇ. ಯಾವಾಗ ಕ್ಲಿಕ್ ಆಗುತ್ತೆ, ಯಾವಾಗ ಪಿಕಪ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟಾರೆ ಈಗ ರ್ಯಾಪಿಡೋ ಅಷ್ಟೇ ಇದೇ ಒಂದು ಪ್ಲಾನ್ ಇಟ್ಕೊಂಡು ಹೊಸದಾಗಿ ಬೇರೆ ಬೇರೆ ಸಿಟಿಗಳಿಗೆ ಏನು ಅಟ್ಯಾಚ್ ಮಾಡ್ತಾ ಇದೆ ಅಂದರೆ ಬೆಂಗಳೂರಲ್ಲಿ ಆರ್ಡರ್ ಕಮ್ಮಿ ಆಗ್ತಾ ಇದೆ, ಇಲ್ಲಿ ರೈಡರ್ ಸ್ವಲ್ಪ ಕಮ್ಮಿ ಆಗಲಿ, ಅವ್ರ ಊರ ಕಡೆ ಅವ್ರು ಹೋಗ್ಲಿ. ಯಾಕೆಂದ್ರೆ ಈಗ ಯಾವುದೇ ID ನಿಂದು ಇಲ್ಲೇ ID ರಿಜಿಸ್ಟರ್ ಆಗಿದ್ರೆ ಇನ್ನು ಕರ್ನಾಟಕದಲ್ಲ, ಭಾರತದ ಯಾವುದೇ ಒಂದು ಸಿಟಿಗೆ ಹೋದ್ರೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು. ಮುಂಚೆ ಆ ಥರ ಆಪ್ಷನ್ ಇರಲ್ಲ, ಇವಾಗ ಕೊಟ್ಬಿಟ್ಟಿದ್ದಾನೆ. ನೀವು ನಿಮ್ದು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ನಿಮ್ದು ಬೈಕ್, ಕರ್ನಾಟಕದಲ್ಲಿ ನೀವು ಡ್ಯೂಟಿ ಆನ್ ಮಾಡ್ತಾ ಇದ್ದೀರಾ, ಇಲ್ಲಿ ಲಾಗಿನ್ ಆಗಿದ್ದೀರಾ ಅಂದರೆ ನೀವು ನಿಮ್ಮ ಮುಂಬೈಯಲ್ಲಿ ಬೇಕಾದ್ರೂ ಲಾಗಿನ್ ಮಾಡ್ಬೋದು, ಡೆಲ್ಲಿಗೆ ಹೋಗ್ಬೇಕಾದ್ರೆ ಲಾಗಿನ್ ಮಾಡ್ಬೋದು. ಹಂಗಾಗಿ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಯಾವುದೇ ಒಂದು ನಗರಕ್ಕೆ ಹೋದ್ರೂ ನೀವು ಆರಾಮಾಗಿ ಮಾಡ್ಕೋಬೋದು. ಅದೇನು ಅಪ್ಡೇಟ್ ಏನು ಕೇಳಲ್ಲ, ಆಟೋಮೆಟಿಕ್ ಆಗತ್ತೆ. ಈಗ ಮುಂಚೆ ಥರ ಇಲ್ಲ, ಈಗ ಆಟೋಮೆಟಿಕ್ಕಾಗಿ ಕೊಟ್ಬಿಟ್ಟಿದ್ದಾನೆ, ಎಲ್ಲ ಮಾಡ್ಕೋಬೋದು, ಟೆನ್ಷನ್ ಇಲ್ಲ. ಒಟ್ಟಾರೆ ಏನೇ ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಎಷ್ಟು ಹೇಳಿದ್ರು ಬೇಜಾನ್ ಆಪ್ಷನ್ ಇದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಬಾಕಿ ವಿಚಾರಗಳನ್ನೆಲ್ಲ. ಸದ್ಯಕ್ಕೆ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ವೆನೆಸ್ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ